ಹಗರಿಬೊಮ್ಮನಹಳ್ಳಿಯಲ್ಲಿ ಕೆಆರ್ಎಸ್ ಪಕ್ಷದ ಭರ್ಜರಿ ಬೈಕ್ ರ್ಯಾಲಿ. ಹದಗೆಟ್ಟ ರಸ್ತೆಗಳ ದುರಸ್ತಿಗೆ ಆಗ್ರಹಿಸಿ ಸರ್ಕಾರಕ್ಕೆ ಎಚ್ಚರಿಕೆ. ಹಗರಿಬೊಮ್ಮನಹಳ್ಳಿ ತಾಲೂಕಿನ ರಸ್ತೆಗಳ ದುಸ್ಥಿತಿಯನ್ನ ಖಂಡಿಸಿ ಮತ್ತು ತಕ್ಷಣವೇ ರಸ್ತೆ ಸುಧಾರಣೆಗೆ ಆಗ್ರಹಿಸಿ ಕರ್ನಾಟಕ ರಾಷ್ಟ್ರ ಸಮಿತಿ ಕೆಆರ್ಎಸ್ ಪಕ್ಷದ ವತಿಯಿಂದ ತಮ್ರಹಳ್ಳಿಯಿಂದ ಹಗರಿಬೊಮ್ಮನಹಳ್ಳಿಯವರೆಗೆ ಬೃಹತ್ ಬೈಕ್ ರ್ಯಾಲಿ ನಡೆಸುವ ಮೂಲಕ ಸರ್ಕಾರದ ವಿರುದ್ಧ ಆಕ್ರೋಶ ಹೊರಹಾಕಲಾಯಿತು. ತಮ್ರಹಳ್ಳಿ ಹಗರಿಬೊಮ್ಮನಹಳ್ಳಿ ಮಾರ್ಗವು ಸಂಪೂರ್ಣವಾಗಿ ಹದಗೆಟ್ಟಿದ್ದು ಪ್ರತಿದಿನ ವಿದ್ಯಾರ್ಥಿಗಳು, ರೈತರು ಮತ್ತು ಸಾರ್ವಜನಿಕರು ಪ್ರಾಣವನ್ನ ಕೈಯಲ್ಲಿ ಹಿಡಿದು ಸಂಚರಿಸುವಂತಾಗಿದೆ ಎಂದು ಕಾರ್ಯಕರ್ತರು ತಮ್ಮ ಆಕ್ರೋಶ ವ್ಯಕ್ತಪಡಿಸಿದರು. ಅವಘಡಗಳು ಮತ್ತೆ ಸಂಭವಿಸಿದವು, ಮತ್ತೆ ಏನು ಅನಾಹುತ ಆಗಿದವು. ಯಾಕಂದ್ರೆ ಶಾಲೆಯ ಮಕ್ಕಳು ಕೂಡ ತುಂಬಾ ಜನ ಅಲ್ಲಿ ಆದರ್ಶ ಶಾಲೆ ಅಂತ ಹೇಳಿದೆ. ಆದ್ರೆ ನಾವು ಈಗ ಬರುವಾಗ ನೋಡ್ತಾ ಬಂದ್ವಿ, ಆ ರಸ್ತೆಗಳನ್ನದೇನು ದೊಡ್ಡ ದೊಡ್ಡ ಗುಂಡೆ ಆಗಿ ಬಿದ್ದು ಅದನ್ನ ಇವತ್ತು ಏನ್ ಮುಚ್ಚಿಸ್ಬೇಕಾಗಿತ್ತು, ಏನ್ ರಸ್ತೆ ಮಾಡ್ಬೇಕಾಗಿತ್ತು, ಏನ್ ಜವಾಬ್ದಾರಿ ಇತ್ತು ಈ ನಮ್ಮ PWD ಅಧಿಕಾರಿ ಮತ್ತು ಇಲ್ಲಿ ಸ್ಥಳೀಯ ಶಾಸಕರಿಗೆ ಅದು ಗಮನಕ್ಕಿಲ್ವೇ ಅನ್ನೋದೊಂದು ನಮ್ಮ ಒಂದು ಪ್ರಶ್ನೆ. ಯಾಕಂದ್ರೆ ಸುಮಾರು ವರ್ಷಗಳ ಕಾಲ ಆ ರಸ್ತೆ ಹದಗೆಟ್ಟಿದ್ರು ಕೂಡ ಆ ಕಡೆಗೆ ಇವರು ವಿಸಿಟ್ ಕೊಟ್ಟು ಒಂದ್ಸಲ ನೋಡ್ಬೇಕು. ಯಾಕಂದ್ರೆ ಜನರಿಗೆ ಆಗ್ತಕ್ಕಂಥ ತೊಂದರೆನ ಇವರು ನಮ್ಮ ಓಟ್ ತಗೊಂಡು ಇವರು ಇವತ್ತು ಜನಪ್ರತಿನಿಧಿ ಆಗಿರುವಂತ ಜನಪ್ರತಿನಿಧಿ ಏನಿದ್ದಾರೆ, ಜನರ ಬಗ್ಗೆ ಸ್ವಲ್ಪ ಕಾಳಜಿ ಇಲ್ಲ ಅಂತ ಅಂದ್ರೆ ಇಂಥ ನಾಲಾಯಕ MLAಗಳು ನಮಗೆ ಏನಕ್ಕೆ ಬೇಕು, ಇಂಥ ಅಧಿಕಾರಿಗಳು ಏನಕ್ಕೆ ಬೇಕು? ಸಾರ್ವಜನಿಕವಾಗಿ ಮಾಡ್ಬೇಕಾದ ಕೆಲಸನ ತಮ್ಮ ಜವಾಬ್ದಾರಿ ಅಲ್ಲ ಅನ್ನೋ ರೀತಿಯಲ್ಲಿ ನಡ್ಕೊಂಡಾಗ ಸಾರ್ವಜನಿಕರಿಗೆ ತುಂಬಾ ಬೇಸರ ತರುವಂತ ಸಂಗತಿ ಅಲ್ಲ. ಆಯ್ತು, ಈಗ AWE ಬಂದಿಲ್ಲ ಅಂದ್ರೆ WE ಬಂದಾರಂತೆ. ತಮ್ರಹಳ್ಳಿಯಿಂದ ಹಗರಿಬೊಮ್ಮನಹಳ್ಳಿವರೆಗೆ 17 ಕಿಲೋಮೀಟರ್ ಬೈಕ್ ಜಾಥಾ. ಯಾವ ಕಾರಣಕ್ಕೆ ಅಂತಂದ್ರೆ ರಸ್ತೆ ಪೂರಾ ಮೊಣಕಾಲು ಮುಟ್ಟ ರಸ್ತೆ ತಗ್ಗುಕೊಂಡಿ ಬಿದ್ದ ಕಾರಣ ಇವತ್ತು ನಮ್ಮ ಕೆಆರ್ಎಸ್ ಪಕ್ಷದಿಂದ ಬೈಕ್ ಜಾಥಾವನ್ನು ಹಮ್ಮಿಕೊಂಡಿದ್ವಿ. ಯಾಕಂದ್ರೆ ಇವತ್ತು ಸಣ್ಣ ಪುಟ್ಟ ಮಕ್ಕಳು ಕರ್ಕೊಂಡ್ ಬಂದಿರ್ತಾರೆ ತಂದೆ ತಾಯಿ, ಗಾಡಿ ಎಲ್ಲಾರು ಇನ್ನೊಂದು ಗುಂಡಿಯಿಂದ ಇನ್ನೊಂದು ಗುಂಡಿ ಬಿದ್ರೆ ಗಾಡಿ ಸ್ಕಿಡ್ ಆಗಿ ಅಕಸ್ಮಾತ್ ಆಗಿ ಕೈಕಾಲು ಮುರ್ಕೊಂಡಿರ್ತಾವ, ಇಲ್ಲ ಏನಾದ್ರೂ ಅನಾಹುತ ಆಗಿರುತ್ತೆ. ಅದಕ್ಕೋಸ್ಕರ ಇವತ್ತು ನಮ್ಮ ಕೆಆರ್ಎಸ್ ಪಕ್ಷದಿಂದ ಜಿಲ್ಲಾ ಬೈಕ್ ಜಾಥಾವನ್ನು ಹಮ್ಮಿಕೊಂಡಿದ್ವಿ. ನಮಸ್ಕಾರ. ಇವತ್ತು ತಮ್ರಹಳ್ಳಿಯಿಂದ ಏನು ಹಗರಿಬೊಮ್ಮನಹಳ್ಳಿಗೆ ಹೋಗ್ಬೇಕು, ಆ ರಸ್ತೆ ಕೇವಲ 16 ಕಿಲೋಮೀಟರ್ ಇದೆ. ಆದ್ರೆ ಇದು ಒನ್ ಅವರ್ ಬೇಕಾಗುತ್ತೆ. ಇವತ್ತು ರಸ್ತೆ ಸಂಪೂರ್ಣವಾಗಿ ಆ ತಗ್ಗು ಗುಂಡಿಯಿಂದ ಕೂಡಿದೆ. ಆದ್ರೆ ಮಳೆ ಇಲ್ಲ, ಏನಿಲ್ಲ. ಆದ್ರೂ ಕೂಡ ಇದು ಎಷ್ಟು ಮಟ್ಟಿಗೆ ಹಾಳಾಗೈತೆ ಅಂತಂದ್ರೆ ಜನಗಳು ದಿನನಿತ್ಯ ಅವ್ರು ಕೇಳ್ತಕ್ಕಂಥ ಯಾರಿಲ್ಲ ಅನ್ನೋ ರೀತಿಯಲ್ಲಿ ಆಗ್ಬಿಟ್ಟಿದೆ. ಇವತ್ತು ಸಾಕಷ್ಟು ಜನಗಳು ಕಾಲ್ ಮುಡ್ಕೊಂಡಿದ್ದಾರೆ, ಬೈಕಲ್ಲಿ ಆಕ್ಸಿಡೆಂಟ್ ಆಗಿದ್ದಾರೆ, ಪ್ರತಿನಿತ್ಯ ನಡೀತಾ ಇದೆ. ಇದನ್ನು ನೋಡ್ತಕ್ಕಂಥ ಖಂಡಿತರು ಕೂಡ ಅನ್ನೋ ರೀತಿಯಲ್ಲಿ ಇವತ್ತು ರಾಜ್ಯ ಸರ್ಕಾರ ಮತ್ತು ಇಲ್ಲಿ ಸ್ಥಳೀಯ ಆಡಳಿತ ಮಾಡ್ತಾ ಇದೆ. ಇದನ್ನ ದಯವಿಟ್ಟು ಅತಿ ಶೀಘ್ರದಲ್ಲಿ ಈ ರಸ್ತೆ ಮಾಡಬೇಕು ಅಂತ ಹೇಳಿ ನಾವು ಆಗ್ರಹ ಪತ್ರ ಇವತ್ತು ಕೊಡ್ಲಿಕ್ಕೆ ಹಗರಿಬೊಮ್ಮನಹಳ್ಳಿ ತಹಸೀಲ್ದಾರ್ ಅವರ ಮುಖಾಂತರ ಸರ್ಕಾರಕ್ಕೆ ಹೋರಾಟಕ್ಕೆ ರೈತ ಸಂಘದ ಬಸವನಗೌಡರು ಹಾಗೂ GROS ಜಿಲ್ಲಾಧ್ಯಕ್ಷ ಮಲ್ಲೇಶ್ ಅವರು ಭಾಗವಹಿಸಿ ತಮ್ಮ ಬೆಂಬಲವನ್ನ ಸೂಚಿಸಿದರು. ಇನ್ನು ಸಂಬಂಧಪಟ್ಟ ಅಧಿಕಾರಿಗಳು ಹಾಗೂ ಸರ್ಕಾರ ತಕ್ಷಣವೇ ಎಚ್ಚೆತ್ತು ರಸ್ತೆ ದುರಸ್ತಿ ಆರಂಭಿಸದಿದ್ದರೆ ಮುಂದಿನ ದಿನಗಳಲ್ಲಿ ಹೋರಾಟವನ್ನ ಮತ್ತಷ್ಟು ತೀವ್ರಗೊಳಿಸಲಾಗುವುದು ಎಂದು ಮುಖಂಡರು ಎಚ್ಚರಿಕೆ ನೀಡಿದರು. ರಾಜ್ಯ ರೈತ ಕಾರ್ಯದರ್ಶಿ ನಿರುಪದಿ ಗೋಮರ್ಸಿ, PY ಗಣೇಶ್, ಸುಭಾನ್ ಹುಲು, ಚನ್ನವೀರ್ ಚಿತ್ತಾರ್, ಗಣೇಶ್ ಹರ್ಕುಡಿ, ಶರಣಪ್ಪ ಗುರುಬಸವರಾಜ್, ಪಾಂಡುರಂಗ ಸೇರಿದಂತೆ ಜಿಲ್ಲೆಯ ಕೆಆರ್ಎಸ್ ಪಕ್ಷದ ಸೈನಿಕರು ಸಾಥ್ ನೀಡಿದರು. ನಿಖರ ಸುದ್ದಿಗಾಗಿ ನೋಡ್ತಾ ಇರಿ ವಾಯ್ಸ್ ಆಫ್ ವಿಜಯನಗರ.